ಸರ್ ಕಳೆದ 5 ವರ್ಷದಲ್ಲಿ ಅಂದ್ರೆ 4 ವರ್ಷ ಅವ್ರ ಸರ್ಕಾರದಲ್ಲಿ ಯಾಕೆ ಆಗ್ಲಿಲ್ಲ ಅಂತ ಒಂದು ಪ್ರಶ್ನೆ ನಾವು ಕೇಳಬೇಕಾಗುತ್ತೆ ಸರ್. ಅದೇ ರೀತಿ ಬೇಡ ಮುಂದೆ ಹೋಗಿ ಹಿಂದೆ ಹೋಗಬೇಡಿ. 57 ಅರ್ಜಿಲಿ 20-25 ವರ್ಷದಿಂದ ಪೆಂಡಿಂಗ್ ಬಂದಿದೆ ಸರ್. ಆ ಅರ್ಜಿಗಳಿಗೆ ಏನಾಗುತ್ತೆ ಅಂತ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ. 30 ವರ್ಷ ಲೀಸ್ ಕೊಟ್ರೆ ಖುಷಿನೇ, ಮಾತ್ರ ಈ 57 ಫಾರ್ಮ್ ಅಲ್ಲಿ 53 ಅರ್ಜಿಗಳಲ್ಲಿ ಆ ಅರ್ಜಿಗಳು ಏನಾಗುತ್ತೆ ಸರ್, ದಟ್ ಇಸ್ ಅ ಪರ್ಮನೆಂಟ್ ಆಸ್ತಿ ಅವರಿಗೆ 57 53 ಅಲ್ಲಿ. ಈಗ ಬರೀ ನೀವು 30 ವರ್ಷಕ್ಕೆ ಲೀಸ್ ಕೊಟ್ರೆ ಅದಾದ್ಮೇಲೆ ಇನ್ನೊಂದ್ಸಲಿ ನಾವು ಅವ್ರನ್ನ ತೊಂದರೆ ಕೊಡಲಿಕ್ಕೆ ಅವಕಾಶ ಸಿಗ್ತದೆ ಸರ್. ಅದಕ್ಕೋಸ್ಕರ 30 ಇಯರ್ಸ್ಗಿಂತ ನೀವು 99 ಇಯರ್ಸ್ ಲೀಸು ಆ ದೊಡ್ಡ ಲೀಸ್ ಅಂದರೆ ಪೀರಿಯಡ್ ಇನ್ಕ್ರೀಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಪರ್ಮನೆಂಟ್ ಮಾರಿದ್ರೇನು ಅವರಿಗೆ ಸರ್? 57 ಫಾರ್ಮ್ ಮತ್ತೆ ಪ್ರಯೋಜನ ಇಲ್ಲವಲ್ಲ ಸರ್? 99 ಕೊಡುವ ಬದಲು ಬಡವರಿಗೆ 3 ಸೆನ್ಸ್ ಕೊಡ್ಲಿಕ್ಕೆ ಯಾರಾದ್ರು ಮಾತಾಡ್ಲಿ ಮಾರೆ. ಒಬ್ಬರು ಮಾತಾಡಿದ್ರೆ ನೀವೆಲ್ಲ 100 ಎಕರೆ ಇದ್ದವರಿಗೆ ಮಾತಾಡ್ತಿದ್ದೀರಿ. 3 5 ಸೆನ್ಸ್ ಮಾತಾಡಿ. ಮಾತಾಡಿ ಆಯ್ತು. ಮಂತರ ಆಯ್ತಾ? ಫಿನಿಶ್ ಅಧ್ಯಕ್ಷರೇ ಮಾತಾಡಾಯ್ತಾ? ಅಶೋಕ್ ಅದಲ್ಲ ಅಧ್ಯಕ್ಷರೇ, ಸ್ಪೀಚ್ ಕಂಟಿನ್ಯೂಸ್. ಈಗ ನಮಗೆ ರೇಸ್ ಕೋರ್ಸಿಗೆ ಲೀಸ್ ಕೊಡ್ತೀವಿ, ಸ್ಟೇಡಿಯಂಗೆ ಲೀಸ್ ಕೊಡ್ತೀವಿ, ಕ್ಲಬ್ಸ್ಗಳಿಗೆ ಲೀಸ್ ಕೊಡ್ತೀವಿ. ರೈತರು ಕೊಡಕ್ಕೆ ಯಾಕೆ ತಡ ಮಾಡ್ತಾ ಇದ್ದೀರಿ? ಮೊದಲು ದಯವಿಟ್ಟು ಅದನ್ನ ಕೊಡಬೇಕು. ಈಗ 30 ವರ್ಷದ ಮೇಲೆ ಲೀಸ್ ಕೊಡಂಗಿಲ್ಲ ಅಂತ ಕಾನೂನಿಂದ ಇಲ್ಲ ಅಂತ ನಾವು ಹೇಳೋದ. ಈಗ ನೀವು ಕೊಟ್ಟಿಲ್ಲ ಲೀಸ್ನ, ನಾವು ಎಂಜಾಯ್ಮೆಂಟಿಂದ ನಿಮ್ಮ ಕೈಲಿ ಬಿಡ್ಸೋಕ್ಕಾಗ್ತದಾ? ಸಾಧ್ಯನೇ ಇಲ್ಲ. ದಯಮಾಡಿ ತುರ್ತಾಗಿ ನಮ್ಮ ಹೆಸರಿಗೆ ಲೀಸಿಗೆ ಕೊಟ್ಟು ಸರ್ಕಾರಕ್ಕೆ ದುಡ್ಡು ಕಟ್ಸ್ಕೊಂಡು ಸರ್ಕಾರಕ್ಕೂ ದುಡ್ಡು ಬರ್ತದೆ, ಅವರು ನೆಮ್ಮದಿಯಾಗಿರ್ತಾರೆ. ಆ ಕಾಡನ್ನ ರಕ್ಷಣೆನಾದ್ರು ಮಾಡಿ ನಿಮಗೆ ಸರ್ಕಾರದ ಆಸ್ತಿನ ಉಳಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಆಯ್ತು. ಸರ್ಕಾರ ಬೇರೆಲ್ಲ ಕಾಪಿ ತೋಟದ ಬಂದವರು ಪಣ್ಣನ ಅಧ್ಯಕ್ಷರೇ, ಇದು ಒತ್ತುವರಿ ಮಾಡಿರುವಂಥ ಬೆಳೆಗಾರರಿಗೆ ಒತ್ತುವರಿ ಮಾಡಿ ತಮ್ಮ ಜೀವನವನ್ನು ನಡೆಸ್ತಾ ಇರುವಂಥ ಅನೇಕ ಬೆಳೆಗಾರರು ಸಮಸ್ಯೆನಲ್ಲಿದ್ದಾರೆ. ಅವ್ರಿಗೆ ಏನಾದ್ರು ಒಂದು ಪರಿಹಾರವನ್ನು ಕೊಡಬೇಕು. ಆದರೆ ಲೀಸ್ ಕೊಡುವಂಥ ಸಂದರ್ಭದಲ್ಲಿ 25 ಎಕರೆವರೆಗೂ ಲೀಸನ್ನು ಕೊಡಬಹುದು ಅಂತ ಹೇಳುವಂಥದ್ದೇನಿದೆ, ಅದನ್ನ ಬಹುಶಃ ಸರ್ಕಾರ ಪರಿಶೀಲನೆಯನ್ನು 25 ಎಕರೆ ಕೇವಲ ಒಂದು 8 ಜನ ಮಾತ್ರ ಇರೋದು. ಆಯ್ತು, ನಿಮಗೆ ಟೆನ್ಷನ್ ಸಡನ್ ಆಗಿ ನಿಮಿಷ, ನಾನು ಅದ್ರ ಪರಾನೇ ಇದ್ದೀನಿ, ದಯವಿಟ್ಟು ಕೇಳಿ ಮಾತನ್ನು. ಈಗ ಕೆಲವು ವಿಚಾರಗಳನ್ನ ನಾವು ಗಮನಿಸಬೇಕಾಗುತ್ತೆ ಮಾನ್ಯ ಅಧ್ಯಕ್ಷರೇ. ಒಂದು, ಎಲ್ಲ ಸುತ್ತಲೂ ಇದ್ದು ಮಧ್ಯದಲ್ಲಿ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿರುವಂಥ ತೋಟಗಳು ಕೂಡ ಇದೆ, ಮತ್ತು ಒತ್ತುವರಿಯನ್ನು ಕೂಡ ನಾವು ಪ್ರೋತ್ಸಾಹ ಕೊಡುವಂಥದ್ದು ಕೂಡ ಆಗಬಾರ್ದು. ಅದರಿಂದ ಇದನ್ನೆಲ್ಲ ಯೋಚನೆಯನ್ನು ಮಾಡಿ ಸರ್ಕಾರ ಸೂಕ್ತವಾದಂಥ ನಿರ್ಧಾರ ತಗೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಆದರೆ ಹಲವಾರು ಸಣ್ಣ ಬೆಳೆಗಾರರಿದ್ದಾರೆ, 2 ಎಕರೆ 3 ಎಕರೆ 1 ಎಕರೆ ಈ ಥರ ಮಾಡಿ ತಮ್ಮ ಜೀವನಾಂಶವನ್ನು ನಡೆಸ್ಕೊಳ್ಳಿರೋರಿದ್ದಾರೆ. ಅವ್ರನ್ನ ಆದ್ಯತೆ ಮೇಲೆ ಪರಿಗಣಿಸಿ ಅವರಿಗೆ ಒಂದು ಪರಿಹಾರವನ್ನು ಕೊಡಬೇಕು. ಬಹುಶಃ ನಮ್ಮ ಮಡಿಕೇರಿ ಶಾಸಕರು ಹೇಳಿದಂತೆ ಅವ್ರಿಗೆ ಗ್ರ್ಯಾಂಟನ್ನೇ ಮಾಡೋದು ಸೂಕ್ತ. ಯಾಕಂದರೆ ಲೀಸ್ ಅಂದರೆ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ವಶಕ್ಕೆ ಬಂದುಬಿಡ್ತದೆ ಸರ್ಕಾರದ ವಶಕ್ಕೆ ಅಂತ. ಸರ್ಕಾರದ ವಶಕ್ಕೆ ಕೊಡಲಿಕ್ಕೆ ಈ ಸಣ್ಣ ಬೆಳೆಗಾರರು ತಯಾರಿರೋದಿಲ್ಲ. ಅದರಿಂದ ಅವ್ರಿಗೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡಬೇಕು. ಅವ್ರಿಗೆ ಗ್ರ್ಯಾಂಟನ್ನು ಮಾಡುವಂಥದ್ದಕ್ಕೆ ಸರ್ಕಾರ ಕ್ರಮ ಜರುಗಿಸೋದು ಒಳ್ಳೆಯದು. ದೊಡ್ಡ ಬೆಳೆಗಾರರು ಏನಿದ್ದಾರೆ ಅವ್ರಿಗೋಸ್ಕರ ಈ ಕಾನೂನನ್ನು ತರೋದು ಸೂಕ್ತವಲ್ಲ. 25 ಎಕರೆ ಕೊಡ್ಬೋದು ಅಂತ ಹೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ಬೆಳೆಗಾರರು, ಅವ್ರಿಗೆ ಪರಿಗಣಿಸೋದಕ್ಕಿಂತ ಸಣ್ಣ ಬೆಳೆಗಾರರನ್ನು ಪರಿಗಣಿಸಿ ಅವರಿಗೆ ಒಂದು ಸೂಕ್ತವಾದಂಥ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತೇಳಿ ನನ್ನ ಅನಿಸಿಕೆ.